ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 93 ಪಾಯಿಂಟ್ಸ್ ಡೌನ್ ಆಗಿ 55,675 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 14 ಪಾಯಿಂಟ್ಸ್ ಡೌನ್ ಆಗಿ 16,569 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 35 ಪಾಯಿಂಟ್ಸ್ ಗೇನ್ ಆಗಿ 35,310 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ನಲ್ಲಿ ಗ್ಯಾಪ್ ಡೌನ್, ಅಲ್ಲಿಂದಾನು ಫಾಲ್ ಆಗ್ತಾ ರೀಸೆಂಟ್ ಟೈಮ್ಸ್ ಅಲ್ಲಿ ಜೂನ್ 1 ಅದೇ ತರ ಜೂನ್ 2 ಅಲ್ಲಿ ಸಪೋರ್ಟ್ ತಗೊಂಡಿರೋ ಎಕ್ಸಾಕ್ಟ್ ಲೆವೆಲ್ 16,450 ಹತ್ರ ಸಪೋರ್ಟ್ ತಗೊಂತ ಅಗೈನ್ ರೆಸಿಸ್ಟೆಂಟ್ 16,620 ವರೆಗೂ ಮೂವ್ ಆಗಿದೆ. ಇವತ್ತು ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋದಕ್ಕಿರೋ ರೀಸನ್ಸ್ ನಾವು ಫ್ರೈಡೆ ವಿಡಿಯೋನಲ್ಲೇ ಡಿಸ್ಕಸ್ ಮಾಡ್ಕೊಂಡಿವಲ್ಲ. ಫ್ರೈಡೆ ಎಂಡ್ ಆಫ್ ದ ಡೇ ನಮಗೆ ಯುಎಸ್ ಜಾಬ್ ಡೇಟಾ ಬರುತ್ತೆ ಅಂತ. ಆಕ್ಚುಲ್ ಆಗಿ ಯುಎಸ್ ಜಾಬ್ ಡೇಟಾ ಬೆಟರ್ ಆಗಿದೆ, ನಾವು ಅದನ್ನು ಪಾಸಿಟಿವ್ ಆಗಿ ನೋಡಬೇಕಲ್ವಾ. ಬಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಯುಎಸ್ ಫೆಡ್ ಅವರು ಬಡ್ಡಿ ರೇಟ್ ಗಳನ್ನ ಜಾಸ್ತಿ ಮಾಡೋ ಯೋಚನೆಯಲ್ಲಿ ಇದಾರಂತ. ಅವರು ಒಂದ್ ವೇಳೆ ಜಾಸ್ತಿ ಮಾಡ್ತಾ ಇದ್ರೆ, ಅಗ್ರೆಸಿವ್ ಆಗಿ ಜಾಸ್ತಿ ಮಾಡಿದ್ರೆ ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಇರತ್ತೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅವ್ರಿಗೆ ಇತ್ತು. ಆದ್ರೆ ಜಾಬ್ಸ್ ಡೇಟಾ ಇಷ್ಟೊಂದು ಸ್ಟ್ರಾಂಗ್ ಆಗಿ ಬರ್ತಾ ಇರೋದು ಅಂಡ್ ಇವನ್ ಪ್ರೀವಿಯಸ್ಲಿ ಐಎಸ್ಎಂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನು ಯುಎಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟಾನು ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಆಗಿರೋದು. ಈಗ ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಬಡ್ಡಿ ರೇಟ್ಗಳು ಜಾಸ್ತಿ ಅಗ್ರೆಸಿವ್ ಆಗಿ ಜಾಸ್ತಿ ಮಾಡಿದ್ರು ಎಕಾನಮಿ ಮೇಲೆ ಇಂಪ್ಯಾಕ್ಟ್ ಇರಲ್ಲ ಅನ್ನೋ ಥೀಮ್ ಇಂದ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಯುಎಸ್ ಫೆಡ್ ಅವರು ಜಾಸ್ತಿ ಮಾಡ್ತಾರ ಅಂತ ಮಾರ್ಕೆಟ್ ಬಿಲೀವ್ ಮಾಡ್ತಾ ಪ್ರೀವಿಯಸ್ ಆಗಿ ಐಎಸ್ಎಂ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಬಂದಾಗ್ಲೂ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗಿದೆ. ಅಂಡ್ ನಾವು ಯುಎಸ್ ಜಾಬ್ ಡೇಟಾ ಬಂದಾಗ್ಲೂ ಓವರ್ ಆಲ್ ಗ್ಲೋಬಲ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಇವನ್ ಇಂಡಿಯನ್ ಈಕ್ವಿಟಿ ಸ್ಟಾಕ್ ಮಾರ್ಕೆಟ್ ಗ್ಯಾಪ್ ಡೌನ್ ಗೆ ರೀಸನ್ ಆಗಿರೋ ಹತ್ರ ಈಗ ಮಾತಾಡ್ಕೊಂಡಿರೋ ಅಪ್ಡೇಟ್ಸ್ ಅಂತೂ ಇದೆ ಮಾರ್ಕೆಟ್ ಅಲ್ಲಿ. ಅನ್ಲೆಸ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುವ 16,450 ಬ್ರೇಕ್ ಆಗಿ ಡೌನ್ ಸೈಡ್ ಗೆ ಹೋದ್ರೆ ತಪ್ಪದ್ರೆ ನಿಫ್ಟಿ ಒಂದು ಸೀರಿಯಸ್ ಡೌನ್ ಸೈಡ್ ಮೂವ್ ಆಗೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂಡ್ ಅಬೋವ್ ಹೋಗ್ತಿದ್ರು ಒಂದು ಸ್ಟ್ರಾಂಗ್ ಬುಲಿಶ್ ಮೂವ್ ತರ ಆಗಿದ್ರ ಇಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 16,700 to 16,800 ಇನ್ ಬಿಟ್ವೀನ್ ಈ 100 ಪಾಯಿಂಟ್ ಝೋನ್ ಅಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಆ ಝೋನ್ ಅಬೋವ್ ಸಸ್ಟೈನ್ ಆಗತ್ತಾ ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಬಂದ ಮೇಲೆನೆ ಫರ್ದರ್ ಪೊಸಿಷನ್ ಬಿಲ್ಡ್ ಮಾಡೋದು ಒಂದು ಐಡಿಯಲ್ ಆಗುತ್ತೆ. ಬಟ್ ಅಪ್ಕಮಿಂಗ್ ಇವೆಂಟ್ಸ್ ಮಾತಾಡ್ಕೊಂಡ್ರೆ ಈ ಫ್ರೈಡೆ ನಮಗೆ ಸಿಪಿಐ ಡೇಟಾ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗುತ್ತೆ. ಜೂನ್ 8 ನಮಗೆ ಆರ್ಬಿಐ ಎಂಪಿಸಿ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಪ್ಡೇಟ್ ಇದೆ. ಅದರಿಂದ ಅದರ ರಿಲೇಟೆಡ್ ಆಗಿ ಯಾವ ತರ ಡೇಟಾ ಇರುತ್ತೋ ನಾವು ಗಮನಿಸಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಾವು ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ನೆಕ್ಸ್ಟ್, ಇವತ್ತು ಮೋಸ್ಟ್ ಆಫ್ ದಿ ಶುಗರ್ ಸ್ಟಾಕ್ಸ್ ಯಾವ್ದಾದ್ರೆ ಇಥನಾಲ್ ಪ್ರೊಡಕ್ಷನ್ ಅಲ್ಲಿ ಇದಾರಲ್ಲ ಆ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ನಮಗೆ ರ್ಯಾಲಿ ಕಾಣಿಸಿದೆ. ಇದಕ್ಕೆ ಓವರ್ ಆಲ್ ಆಗಿ ನೋಡಿದ್ರೆ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಫಸ್ಟ್ ಸಾಟರ್ಡೆ ಈವ್ನಿಂಗ್ ಜೂನ್ 4 ನಮಗೆ ಯೂನಿಯನ್ ಮಿನಿಸ್ಟರ್ ಆಗಿರುವ ನಿತಿನ್ ಗಡ್ಕರಿ ಅವರು ಪ್ರಪಂಚ ಎಲ್ಲಾನು ಈ ಪೆಟ್ರೋಲ್ ಡೀಸೆಲ್ ಆಲ್ಟರ್ನೇಟ್ ಆಗಿರುವಂತಹ ಫ್ಯೂಯಲ್ ಕಡೆ ಹೆಜ್ಜೆ ಆಗ್ತಾ ಇದಾರಂತ. ಅಂಡ್ ಬೇರೆ ರಂಗದಲ್ಲೂ ಇಥನಾಲ್ ಯೂಸ್ ಮಾಡಿ ಫರ್ದರ್ ಆಗಿ ನಾವು ಡಿಪೆಂಡೆನ್ಸ್ ನ ಪೆಟ್ರೋಲ್ ಅಂಡ್ ಡೀಸೆಲ್ ಮೇಲೆ ಕಮ್ಮಿ ಮಾಡಬೇಕನ್ನೋ ತರ ನಿತಿನ್ ಗಡ್ಕರಿ ಅವರು ಮಾಡಿರೋ ಕಮೆಂಟ್ಸ್. ಅದಕ್ಕೆ ಪ್ಯಾರಲಲ್ ಆಗಿ ನರೇಂದ್ರ ಮೋದಿ ಅವರು 2014 ನಲ್ಲಿ 1.5% ಹತ್ರ ಇರೋ ಇಥನಾಲ್ ಬ್ಲೆಂಡಿಂಗ್ ನ ನವೆಂಬರ್ 2022 ಟೈಮ್ಗೆ 10% ತಗೋ ಬರ್ಬೇಕಂತ ಇವರು ಟಾರ್ಗೆಟ್ ಇಟ್ಕೊಂಡಿದ್ರು. ಆದ್ರೆ ಇದಕ್ಕೆ 5 ಮಂತ್ಸ್ ಮುಂಚೆನೆ 10% ಇಥನಾಲ್ ಬ್ಲೆಂಡಿಂಗ್ ಟಾರ್ಗೆಟ್ ನ ಇವರು ಅಚೀವ್ ಮಾಡಿರೋ ತರ ನರೇಂದ್ರ ಮೋದಿ ಅವರು ಮಾಡಿರೋ ಕಮೆಂಟ್ಸ್ ಯಾವ್ದಾದ್ರು ಇಂಡಸ್ಟ್ರಿ ರಿಲೇಟೆಡ್ ಆಗಿ ಪಾಸಿಟಿವ್ ಕಮೆಂಟ್ಸ್ ಗವರ್ಮೆಂಟ್ ಮಾಡ್ತಿದೆ ಅಂದ್ರೆ ಫರ್ದರ್ ಆಗಿನೂ ಆ ಇಂಡಸ್ಟ್ರಿಗೆ ಗವರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್, ರಿಲಯನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಮಲ್ಟಿಪಲ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಸಿಟಿ ಅವರು ಅದೇ ತರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಇಬ್ರು ಪಾಸಿಟಿವ್ ಕಮೆಂಟ್ಸ್ ಮಾಡ್ತಿದ್ದಾರೆ. ಸಿಟಿ ಅವರು ಮೆನ್ಷನ್ ಮಾಡ್ತಿರೋದು ಪ್ರೆಸೆಂಟ್ ಇರೋ ಈ ಗ್ಲೋಬಲ್ ಅನ್ಸರ್ಟನಿಟಿ ಕಾರಣವಾಗಿ ರಷ್ಯಾ ಅವರ ಹತ್ರದಿಂದ ಇಂಡಿಯಾ ಕ್ರೂಡ್ ಆಯಿಲ್ ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತಾ ಇದೆ. ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕ್ ವರೆಗೂ 1 to 2% ಮಾತ್ರನೇ ರಷ್ಯಾದಿಂದ ಕ್ರೂಡ್ ಆಯಿಲ್ ನ ಇಂಡಿಯಾ ಇಂಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಪ್ರೆಸೆಂಟ್ ಈಗ ಅದನ್ನು ಮೋರ್ ದನ್ 15% ಇದೆ. ಇದರಿಂದ ರಿಲಯನ್ಸ್ ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ರಿಲಯನ್ಸ್ ಅವರು ಇಲ್ಲಿವರೆಗೂ ಹೈ ಕಾಸ್ಟ್ ಕೊಟ್ಟು ಕ್ರೂಡ್ ಆಯಿಲ್ ನ ಗ್ಲೋಬಲ್ ಆಗಿರೋ ಮಾರ್ಕೆಟ್ ಅಲ್ಲಿ ತಗೊಂಡು ರಿಫೈನ್ ಮಾಡ್ತಾ ಅದರ ರಿಲೇಟೆಡ್ ಆಗಿ ಅಡ್ವಾಂಟೇಜ್ ತಗೊಂಡಿದ್ದಾರೆ. ರಷ್ಯಾದಿಂದ ಇಂಡಿಯಾ ಅವರು ಡಿಸ್ಕೌಂಟ್ ನಲ್ಲಿ ಪ್ರೆಸೆಂಟ್ ಕ್ರೂಡ್ ಆಯಿಲ್ ತಗೊಂತಾ ಇದಾರಲ್ವಾ, ಅದರಿಂದ ಈಗ ಆ ಲೋ ಕಾಸ್ಟ್ ಬ್ಯಾರಲ್ ಜೊತೆ ಹೈ ಕಾಸ್ಟ್ ಬ್ಯಾರಲ್ ನ ರೀಪ್ಲೇಸ್ ಮಾಡಿದ್ರೆ ರಿಲಯನ್ಸ್ ಅವರಿಗೆ ಇನ್ನೂ ಫರ್ದರ್ ಆಗಿ ಅಡ್ವಾಂಟೇಜ್ ಇರುತ್ತೆ ಅಂತ ಸಿಟಿ ಅವರು ಭಾವಿಸ್ತಾ ಇದ್ದಾರೆ. ಅಂಡ್ ಇದರ ರಿಲೇಟೆಡ್ ಆಗಿ ಇವರು ಪಾಸಿಟಿವ್ ರೇಟಿಂಗ್ ರಿಲಯನ್ಸ್ ರಿಲೇಟೆಡ್ ಕೊಡ್ತಾ ಇದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮೆನ್ಷನ್ ಮಾಡ್ತಿರೋದು ಇದರ ಎನರ್ಜಿ ಸೆಗ್ಮೆಂಟ್ ನಲ್ಲಿ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ ನಲ್ಲಿ ಬೆಟರ್ ರಿಸಲ್ಟ್ಸ್ ನೋಡಬಹುದಂತ. ಅಂಡ್ ಆಲ್ರೆಡಿ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ ಎಲ್ಲಾದ್ರೂ ಇದೆಯೋ ಅಲ್ಲಿಂದ 2 times ಹತ್ರ ಹೈಯರ್ ಆಗಿ ಟ್ರೇಡ್ ಆಗ್ತಿದೆ ಅಂತ ರಿಲಯನ್ಸ್ ಅವರಿಗೆ ಪಾಸಿಟಿವ್. ಅಂಡ್ ಈವನ್ ಪೆಟ್ರೋಕೆಮಿಕಲ್ ಬಿಸಿನೆಸ್ ಅಲ್ಲಿ ಅದರ ರಿಲೇಟೆಡ್ ಆಗಿ ಗ್ಲೋಬಲ್ ಆಗಿ ಡಿಮ್ಯಾಂಡ್ ಇರ್ತಾ ಇರೋದ್ರಿಂದ ಮಾರ್ಜಿನ್ಸ್ ಬೆಟರ್ ಆಗಿರುತ್ತೆ ಅಂತ ಪೆಟ್ರೋಕೆಮಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿನೂ ಇದು ಪಾಸಿಟಿವ್ ಆಗಿ ನೋಡ್ತಾ ಇದೀವಿ ಅಂತ. ರೀಸೆಂಟ್ ಕರೆಕ್ಷನ್ ನಲ್ಲಿ ನೆಫ್ತಾ ಕ್ರಾಕ್ಸ್ ಓವರ್ ಆಲ್ ಆಗಿ ಇವರು ಮಾರ್ಜಿನ್ಸ್ ಅಲ್ಲಿ ಕೆಮಿಕಲ್ ಮಾರ್ಜಿನ್ ನಾರ್ಮಲ್ ಮಾಡುತ್ತೆ ಅಂತ ಇವರು ಭಾವಿಸ್ತಾ ಸ್ಟಾಕ್ ನ ಓವರ್ ವೈಟ್ ಆಗಿ ನೋಡ್ತಾ ಇದ್ರೆ ಅಂತ. ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಸ್ಟಾಕ್ 3,253 ಗೆ ರೀಚ್ ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತರ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಐಆರ್ಸಿಟಿಸಿ ಬಗ್ಗೆ ಮಾತಾಡ್ಕೋಬೇಕು. ಐಆರ್ಸಿಟಿಸಿ ವೆಬ್ಸೈಟ್ ನಲ್ಲಿ ಆನ್ಲೈನ್ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತಾನೆ ಇರ್ತೀವಲ್ಲ, ಅಂಡ್ ಆ ಟಿಕೆಟ್ ಬುಕಿಂಗ್ ರಿಲೇಟೆಡ್ ಆಗಿ ಒಂದು ಇಂಡಿವಿಜುವಲ್ ಪರ್ಸನ್ ಗೆ ಲಿಮಿಟ್ ಇತ್ತು. ಅಂಡ್ ಆ ಲಿಮಿಟ್ ನ ಈಗ ಇಂಡಿಯನ್ ರೈಲ್ವೇಸ್ ಅವರು ಜಾಸ್ತಿ ಮಾಡ್ತಾ ಇವೆ ಅಂತ ಐಆರ್ಸಿಟಿಸಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಬೋತ್ ಐಆರ್ಸಿಟಿಸಿ ವೆಬ್ಸೈಟ್ ಅಂಡ್ ಆಪ್ ಮೂಲಕನು ಯಾರಾದ್ರೂ ಟಿಕೆಟ್ ಬುಕ್ ಮಾಡ್ತಾ ಇದ್ರಲ್ಲ
ಅವರ ಆಧಾರ್ ಜೊತೆ ಯೂಸರ್ ಐಡಿನ ಲಿಂಕ್ ಮಾಡಿದ್ರೆ 24 ಟಿಕೆಟ್ಸ್ ಪರ್ ಮಂತ್, ಇಫ್ ಆ ಲಿಂಕ್ ಏನಾದ್ರು ಮಾಡಿಲ್ಲ ಅಂದ್ರೆ 12 ಟಿಕೆಟ್ಸ್ ಪರ್ ಮಂತ್ ಬುಕ್ ಮಾಡ್ಕೋಬಹುದಂತ ಇಂಡಿಯನ್ ರೈಲ್ವೆ ಅವರು ಅಲೋ ಮಾಡ್ತಾ ಇದಾರೆ ಅಂತ IRCTC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಬಗ್ಗೆ ಮಾತಾಡ್ಕೋಬೇಕು. ಇಲ್ಲಿವರೆಗೂ ಈ ಸ್ಟಾಕ್ ಬಗ್ಗೆ ನಾವು ಪರ್ಸನಲಿ ನಮ್ಮ ಚಾನಲ್ ನಲ್ಲಿ ಯಾವಾಗಲೂ ಮಾತಾಡಿರಲಿಲ್ಲ. ಬಟ್ ಈ ಸ್ಟಾಕ್ ನ ನಾವು ಟ್ರ್ಯಾಕ್ ಮಾಡ್ತಾ ಬರ್ತಿದ್ದೀನಿ ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲೂ 40% ಹತ್ರ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಕಾಣಿಸಿದೆ. ಇವರ ಎಂಟೈರ್ ಬಿಸಿನೆಸ್ ನ ಸಿಂಗಲ್ ಇಮೇಜ್ ನಲ್ಲಿ ನಾವು ಗಮನಿಸಬಹುದು. ಇವರ ಬಿಸಿನೆಸ್ ಆಲ್ಮೋಸ್ಟ್ 22 ಸ್ಟೇಟ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. LPG ರಿಲೇಟೆಡ್ ಆಗಿ ಸಿಲಿಂಡರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂಡ್ ಆ ಸಿಲಿಂಡರ್ಸ್ ನ LPG ನ ಫಿಲ್ ಮಾಡ್ತಾ ಇದ್ದಾರೆ, ಬಾಟ್ಲಿಂಗು ಮಾಡ್ತಾ ಇರೋದು ಅಂಡ್ ಇವನ್ ಇತರ LPG ಡಿಸ್ಪೆನ್ಸಿಂಗ್ ಸ್ಟೇಷನ್ ಇವರಿಗೆ ಇದೆ. ಅಂಡ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಇವರು 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಫಸ್ಟ್ ಬ್ಯಾಂಗ್ಳೂರ್ನಲ್ಲಿ ಕಮರ್ಷಿಯಲ್ ಆಪರೇಷನ್ ಮಾಡೋದಕ್ಕೆ CNG ಸ್ಟೇಷನ್ ನ ಆಪರೇಟ್ ಮಾಡೋದಕ್ಕೆ ಗೇಲ್ ಗ್ಯಾಸ್ ಜೊತೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರೋ ತರ ಅದರಲ್ಲಿ ಭಾಗವಾಗಿ ಬೆಂಗಳೂರಿನಲ್ಲಿ 100 CNG ಸ್ಟೇಷನ್ ನ ಇವರು ಎಸ್ಟಾಬ್ಲಿಷ್ ಮಾಡಿ ಆಪರೇಟ್ ಮಾಡ್ತಾರ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಅಂಡ್ ಇದರ ಜೊತೆಗೆ BPCL ಅದೇ ತರ BGRL ಅವರು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ರಾಜೆಕ್ಟ್ ನಲ್ಲಿ ಭಾಗವಾಗಿ 22.8 crores ವ್ಯಾಲ್ಯೂ ಆಗುವಂತ ಆರ್ಡರ್ ನ ಈ ಕಾನ್ಫಿಡೆನ್ಸ್ ಪೆಟ್ರೋಲಿಯಂ ಅವರು ಗೆದ್ದಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಕಂಪನಿನ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಮೇನ್ ರೀಸನ್ ಪ್ರೆಸೆಂಟ್ ಈ ಕಂಪನಿ ತುಂಬಾ ಸ್ಮಾಲ್ ಸ್ಟೇಜ್ ಅಲ್ಲಿ ಇದೆ ಅಂಡ್ ಈಗ ಇವರು ಯಾವ ಸ್ಪೇಸ್ ಅಲ್ಲಿ ಬಿಸಿನೆಸ್ ಮಾಡ್ತಿದಾರಲ್ಲ ಆ ಸ್ಪೇಸ್ ಅಲ್ಲಿ ಗ್ರೋತ್ ಇರೋದಕ್ಕೆ ಸ್ಕೋಪ್ ಇದೆ ಅಂಡ್ ಪರ್ಟಿಕ್ಯುಲರ್ಲಿ ಈ ರೀಸನ್ ಅಂತಾನೆ ಈ ಕಂಪನಿನ ಟ್ರ್ಯಾಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ GMR ಪವರ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ನಲ್ಲಿ ಕ್ಲೋಸ್ ಆಗಿದೆ. ಇದಕ್ಕೆ ರೀಸನ್ ನೇಪಾಳ ಅಲ್ಲಿ ಇರುವಂತ ಎಕ್ಸೆಸ್ ಎಲೆಕ್ಟ್ರಿಸಿಟಿಯನ್ನ ಥ್ರೂ ಎಕ್ಸ್ಚೇಂಜಸ್ ಇಂಡಿಯಾಗೆ ಸಪ್ಲೈ ಮಾಡ್ತಾರ ಅಂತ ಬರ್ತಿರೋ ಅಪ್ಡೇಟ್ಸ್ GMR ಪವರ್ ಗೆ ರಿಲೇಷನ್ ಏನಂದ್ರೆ GMR ಪವರ್ ಗೆ ನೇಪಾಳನಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಇದೆ ಅಂಡ್ ಅವರು GMR ಇರುವಂತಹ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ಲಾಂಟ್ ಗೆ ಅವರಿಗೆ ಆಲ್ರೆಡಿ PPA ಬಾಂಗ್ಲಾದೇಶ ಜೊತೆ ಇದೆ, ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನೋ ತರ. ಬಟ್ ಅವರು ಓವರ್ ಆಲ್ ನೇಪಾಳನಲ್ಲಿ ಹೈಯರ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ನಡೀತಾ ಇದೆ ಅಂತ ಒಂದು ಥೀಮ್ ಪ್ಲೇ ಆಗ್ತಾ ಇರೋದ್ರಿಂದ ಇದು GMR ಪವರ್ ರಿಲೇಟೆಡ್ ಆಗಿ ಪಾಸಿಟಿವ್ ಪ್ಲೇ ಮಾಡಿದೆ. ನೆಕ್ಸ್ಟ್ ಇವನ್ ಫರ್ಟಿಲೈಸರ್ ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಗ್ಲೋಬಲ್ ಆಗಿರುವಂತಹ ಅನ್ಸರ್ಟನಿಟಿ ಲೈಕ್ ಶ್ರೀಲಂಕಾ ಅವರಿಗೆ ಇಂಡಿಯಾ ಇಂದ ಫರ್ಟಿಲೈಸರ್ ನ ಎಕ್ಸ್ಪೋರ್ಟ್ ಮಾಡ್ತಾನೋ ತರ 427 crores ರಿಲೇಟೆಡ್ ಆಗಿ ಫರ್ಟಿಲೈಸರ್ಸ್ ನ ಇಂಡಿಯಾ ಎಕ್ಸ್ಪೋರ್ಟ್ ಮಾಡುತ್ತಾನೋ ತರ ಬರ್ತಿರೋ ಅಪ್ಡೇಟ್ಸ್ ಅಂಡ್ ಇವನ್ ಪ್ರೆಸೆಂಟ್ ರಷ್ಯಾ ಪ್ರೆಸಿಡೆಂಟ್ ಆಗಿರುವಂತಹ ಪುತಿನ್ ಅವರು ರಷ್ಯಾ ಮೇಲೆ ಈ ತರ ಸ್ಯಾಂಕ್ಷನ್ಸ್ ಇಶ್ಯೂ ಮಾಡ್ತಾನೆ ಹೋದ್ರೆ ಮೀನ್ಸ್ ರಷ್ಯಾ ಜೊತೆ ಟ್ರೇಡ್ ಮಾಡಬಾರ್ದು ತಗೋಬಾರ್ದು ಅಂತ ಸ್ಯಾಂಕ್ಷನ್ಸ್ ಮಾಡ್ತಾನೆ ಹೋದ್ರೆ ಗ್ಲೋಬಲ್ ಆಗಿ ಫರ್ಟಿಲೈಸರ್ಸ್ ಒಂದು ಶಾರ್ಟೇಜ್ ಬರುತ್ತೆ ಅಂತ ಬರ್ತಿರೋ ಅಪ್ಡೇಟ್ಸ್ ಇವತ್ತು ಫರ್ಟಿಲೈಸರ್ ಸ್ಟಾಕ್ಸ್ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಪೂನಾವಾಲಾ ಫಿನ್ಕಾರ್ಪ್ ಬಗ್ಗೆ ಮಾತಾಡ್ಕೋಬೇಕು. ಇದೊಂದು ಬಿಗ್ ಅಪ್ಡೇಟ್ ಅಂತ ಅನ್ಕೋಬೇಕು. ಪೂನಾವಾಲಾ ಫಿನ್ಕಾರ್ಪ್ ರಿಲೇಟೆಡ್ ಆಗಿ ಸ್ಟಾಕ್ ಅಂತೂ ಪ್ರೆಸೆಂಟ್ ದೊಡ್ಡದಾಗಿ ಮೂವ್ ಆಗಿಲ್ಲ. ಆದ್ರೆ ಎಕ್ಸಿಸ್ಟಿಂಗ್ ಆಗಿ ನೀವು ಜ್ಞಾಪಕ ಇದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸ್ಟಾಕ್ ಅರೌಂಡ್ 190 ಹತ್ರ ಟ್ರೇಡ್ ಆಗ್ತಾ ಇರುವಾಗ ಸ್ಟಾಕ್ ರಿಲೇಟೆಡ್ ಆಗಿ ಆ ಕಂಪನಿ MD ಅಂಡ್ CEO ರಿಲೇಟೆಡ್ ಆಗಿ ಅಲಿಗೇಷನ್ಸ್ ಅಂತೂ ಬಂದಿದೆ ಅಂಡ್ ಆ ಟೈಮ್ ಅಲ್ಲಿ ಸ್ಟಾಕ್ ಕರೆಕ್ಟ್ ಆಗ್ತಾ ಬಿಲೋ 150 ಗೆ ಫಾಲ್ ಆಗಿದೆ. ಆ ಟೈಮ್ ನಲ್ಲಿ ಈ ಕಂಪನಿನ ಲೀಡ್ ಮಾಡಿದಿರೋ ಅಭಯ್ ಅವರ್ ರಿಲೇಟೆಡ್ ಆಗಿ ಅಲಿಗೇಷನ್ಸ್ ಬಂದಿದೆ. ಈ ಕಂಪನಿ ಯಾವ ತರ ಫಾರ್ಮ್ ಆಗಿದೆ, ಮ್ಯಾಗ್ಮಾ ಫಿನ್ಕಾರ್ಪ್ ನ ಪೂನಾ ಅವರು ಕಂಪನಿನ ಅಕ್ವೈರ್ ಮಾಡಿದೆ. ಅದಾದ್ಮೇಲೆ ಮ್ಯಾಗ್ಮಾ ಫಿನ್ಕಾರ್ಪ್ ನೇಮ್ ನ ಪೂನಾವಾಲಾ ಫಿನ್ಕಾರ್ಪ್ ಆಗಿ ಚೇಂಜ್ ಮಾಡಿದ್ದಾರೆ. ಈ ಟ್ರಾನ್ಸಾಕ್ಷನ್ ಈ ತರ ನಡೆಯುತ್ತೆ ಅಂತ ಅಭಯ್ ಅವರಿಗೆ ಮುಂಚೆನೆ ಗೊತ್ತಾಗಿರತ್ತಲ್ವಾ, ಅದರಿಂದ ಈ ತರ ಸೆನ್ಸಿಟಿವ್ ಇನ್ಫಾರ್ಮೇಶನ್ ನ ಶೇರ್ ಮಾಡಿ ಗೈನ್ ಆಗಿದ್ದಾರೆ ಅಂತ. ಬಿಕಾಸ್ ಸ್ಟಾಕ್ ಪ್ರೈಸ್ ನಿಯರ್ ಟು 13 rupees ಇಂದ ಈ ಅಪ್ಡೇಟ್ ಬರೋವಾಗ ನಿಯರ್ ಟು 190 rupees ಹತ್ರ ಇದೆ. ಇನ್ ಬಿಟ್ವೀನ್ ಈ ಪ್ರಾಸೆಸ್ ಅಲ್ಲಿ ಅವ್ರ ಹತ್ರ ಇರೋ USP ನ ಅವರು ಯೂಸ್ ಮಾಡಿದಾರೆ ಅಂತ. USP ಅಂದ್ರೆ ಅನ್ಪಬ್ಲಿಷ್ಡ್ ಪ್ರೈಸ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಸೊ ಅವರು ಯೂಸ್ ಮಾಡಿದಾರಂತ. ಇವನ್ ಅದರಲ್ಲಿ ಟ್ರೇಡ್ ಮಾಡಿದಾರಂತನೂ ಬರ್ತಿರೋ ಅಲಿಗೇಷನ್ಸ್ ವಿಜುವಲ್ ಬ್ಲೋವರ್ ಕಂಪ್ಲೇಂಟ್ಸ್ ಇಂದ ಆ ಟೈಮ್ ನಲ್ಲಿ ಸೆಬಿ ಅವರು ಒಂದು ಆರ್ಡರ್ ರಿಲೀಸ್ ಮಾಡಿದ್ದಾರೆ. ಅದಾದ್ಮೇಲೆ ಸೆಬಿ ಅವರು ಮಾಡಿರೋ ಇನ್ವೆಸ್ಟಿಗೇಷನ್ ಅಲ್ಲಿ ಡೀಪ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವರಿಗೆ ಅರ್ಥ ಆಗಿರೋದೇನಂದ್ರೆ ಅಭಯ್ ಅವರಿಗೆ ಪ್ರೀವಿಯಸ್ ಆಗಿ ಬಂದಿರೋ ಅಲಿಗೇಷನ್ಸ್ ಗೆ ಯಾವ ತರ ಸಂಬಂಧ ಇಲ್ಲ ಅಂತ. ಪ್ರೀವಿಯಸ್ ಆಗಿ ಕೊಟ್ಟಿರೋ ಆರ್ಡರ್ ನ ರಿವೋಕ್ ಅಂತೂ ಸೆಬಿ ಅವರು ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಈ ಪ್ರಾಸೆಸ್ ಎಲ್ಲ ನಾವು ಪೂನಾವಾಲಾ ಫಿನ್ಕಾರ್ಪ್ ರಿಲೇಟೆಡ್ ಆಗಿ ನಾವು ಪಾಸಿಟಿವ್ ಆಗಿ ತಗೋಬಹುದು. ನೆಕ್ಸ್ಟ್ ಇವತ್ತು ನೀವು ಸ್ಟೀಲ್ ಸ್ಟಾಕ್ಸ್ ನ ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲ ನಮಗೆ ರ್ಯಾಲಿ ಕಾಣಿಸಿದೆ. ಪರ್ಟಿಕ್ಯುಲರ್ಲಿ JSW ಸ್ಟೀಲ್ ನಿಯರ್ ಟು 3% ವರೆಗೂ ರ್ಯಾಲಿ ಆಗಿದೆ ಅಂಡ್ ಸ್ಟೀಲ್ ಸ್ಟಾಕ್ಸ್ ನಲ್ಲಿ ಪಾಸಿಟಿವ್ ಮೂವ್ JSW ಸ್ಟೀಲ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಮೂವ್ ಕಾಣಿಸಿದೆ. ಇದರ ಹಿಂದೆ ಇರೋ ರೀಸನ್ಸ್ ನ ಮಾತಾಡ್ಕೊಂಡ್ರೆ ಈ ರೀಸನ್ಸ್ ನಮಗೆ NMDC ರಿಲೇಟೆಡ್ ಆಗಿನೂ ಅಪ್ಡೇಟ್ಸ್ ಕವರ್ ಆಗುತ್ತೆ. ಆಕ್ಚುಲ್ ಆಗಿ ಇದು NMDC ಅವರಿಗೆ ನೆಗೆಟಿವ್. NMDC ಅವರು ರಿಲೇಟೆಡ್ ಆಗಿ CNBC ಅವರು ರಿಪೋರ್ಟ್ ಮಾಡ್ತಿರೋದು ಅವರ ಸೋರ್ಸಸ್ ಇಂದ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ NMDC ಅವರು 1100 rupees ಹತ್ರ ಇವರು ಪ್ರೆಸೆಂಟ್ ಪ್ರೊಡ್ಯೂಸ್ ಮಾಡ್ತಿರೋ ಐರನ್ ಓರ್ ಮೇಲೆ ಪ್ರೈಸಸ್ ನ ಕಮ್ಮಿ ಮಾಡ್ತಾ ಇರೋ ಹತ್ರ ಫೈನ್ಸ್ ಅದೇ ತರ ಲಂಪ್ಸ್ ರಿಲೇಟೆಡ್ ಆಗಿ ಪ್ರೈಸ್ ನ ಕಟ್ ಮಾಡ್ತಾ ಇದಾರೆ ಅಂತ ಬರ್ತಿರೋ ಅಪ್ಡೇಟ್ಸ್. ಸ್ಟಾಕ್ ಇವತ್ತು ಓಪನಿಂಗ್ ಅಲ್ಲೇ ಗ್ಯಾಪ್ ಡೌನ್ ಆಗಿದೆ. 1100 rupees ಪರ್ ಟನ್ ಇದು ಫಸ್ಟ್ ಟೈಮ್ ಅಲ್ಲ ಇವರು ಕಟ್ ಮಾಡಿರೋದು. ರೀಸೆಂಟ್ ಆಗಿ ಗವರ್ಮೆಂಟ್ 50% ಎಕ್ಸ್ಪೋರ್ಟ್ ಡ್ಯೂಟಿಯನ್ನು ಇಶ್ಯೂ ಮಾಡಿದಾರಲ್ಲ, ಅದಾದ್ಮೇಲೆ ಇದು ಸೆಕೆಂಡ್ ಪ್ರೈಸ್ ಕಟ್. ಇಫ್ ಇನ್ ಕೇಸ್ ಇವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ಟೋಟಲಿ 10 days ಅಲ್ಲಿ ಇವರು ಪ್ರೊಡ್ಯೂಸ್ ಮಾಡ್ತಿರೋ ಐರನ್ ಓರ್ ಮೇಲೆ 25% ಇವರು ಕಟ್ ತಗೊಂಡಿರೋ ತರ. ಅದರಿಂದ ಇದು ಸ್ಟೀಲ್ ಕಂಪನೀಸ್ಗೆ ಯಾವ ತರ ಪಾಸಿಟಿವ್ ಆಗುತ್ತೆ ಅಂದ್ರೆ ಸ್ಟೀಲ್ ಪ್ರೊಡಕ್ಷನ್ ಬೇಕಾಗಿರೋ ರಾ ಮೆಟೀರಿಯಲ್ ಏನು ಐರನ್ ಓರ್.
ಅದರಿಂದ ಈ ಐರನ್ ಓರ್ ಮೇಲೆ ಪ್ರೈಸಸ್ ಲಾಸ್ಟ್ 10 days ನಲ್ಲಿ 25% ಕಮ್ಮಿ ಆಗ್ತಾ ಇರೋದು. ಅಂಡ್ JSW ಸ್ಟೀಲ್ ಯಾರಾದ್ರೆ ಇಂಟಿಗ್ರೇಟೆಡ್ ಪ್ಲೇಯರ್ಸ್ ಅಲ್ಲ, ಇವರಿಗೆ ಫರ್ದರ್ ಆಗಿ ಇನ್ನೂ ಅಡ್ವಾಂಟೇಜ್ ಇರುತ್ತೆ. ಅಂಡ್ ಇವನ್ ಕುಕಿಂಗ್ ಕೋಲ್ ರಿಲೇಟೆಡ್ ಆಗಿನೂ ಮೀನ್ಸ್ ರಾ ಮೆಟೀರಿಯಲ್ಸ್ ಯಾವ್ದಾದ್ರು ಸ್ಟೀಲ್ ಪ್ರೊಡಕ್ಷನ್ ಬೇಕಾಗಿರುವಂತದ್ದು ಅದನ್ನು ಇಂಡಿಯನ್ ಅಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಮೋಸ್ಟ್ ಆಫ್ ದ ಕುಕಿಂಗ್ ಕೋಲ್ ನಾವು ಇಂಪೋರ್ಟ್ ಮಾಡ್ಕೊಂತಾ ಇರ್ತೀವಿ. ಸೊ ಕುಕಿಂಗ್ ಕೋಲ್ ಪ್ರೈಸಸ್ ಅನ್ನು ಸ್ವಲ್ಪ ಡೇಸ್ ಬ್ಯಾಕ್ $500 ಪರ್ ಟನ್ ಆಗಿತ್ತು. ಅದು ಈಗ 10 days ನಲ್ಲಿ ನಿಯರ್ ಟು $80 ಕಮ್ಮಿ ಮಾಡಿ $420 ಪರ್ ಟನ್ ಆಗಿ ಬಂದಿದೆ. ಅದನ್ನು ಫರ್ದರ್ ಆಗಿ ಅಡ್ವಾಂಟೇಜ್ ಕ್ರಿಯೇಟ್ ಮಾಡತ್ತಲ್ಲ. ಸೊ ಐರನ್ ಓರ್ ಪ್ರೈಸಸ್ ಕಮ್ಮಿ ಆಗ್ತಾ ಇರೋದು, ಕುಕಿಂಗ್ ಕೋಲ್ ಪ್ರೈಸಸ್ ಕಮ್ಮಿ ಆಗ್ತಾ ಇರೋದು ಅಂಡ್ ಚೈನಾ ರಿಲೇಟೆಡ್ ಆಗಿ ರೀಸೆಂಟ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಓಪನ್ ಆಗ್ತಾ ಅಲ್ಲಿ ಪ್ರೈಸಸ್ ರಿಲೇಟೆಡ್ ಆಗಿನೂ ಹೈಯಾಗಿ ಕಾಣಿಸ್ತಾ ಇರೋದ್ರಿಂದ ಗ್ಲೋಬಲ್ ಕಮಾಂಡಿಟಿ ಪ್ರೈಸಸ್ ಇಂದ ಸ್ಟೆಬಿಲಿಟಿ ಕಾಣಿಸ್ತಾ ಇರೋದ್ರಿಂದ ರೀಸೆಂಟ್ ಆಗಿ ಗವರ್ಮೆಂಟ್ ಮಾಡಿರುವಂತ ಎಕ್ಸ್ಪೋರ್ಟ್ ಡ್ಯೂಟಿಯಿಂದ ಫರ್ದರ್ ಆಗಿ ಸ್ಟೀಲ್ ಪ್ರೈಸಸ್ ಬೀಳುತ್ತೆ ಅನ್ನೋದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಗ್ಲೋಬಲ್ ಆಗಿ ಕಾಣಿಸ್ತಾ ಇರುವಂತ ಡಿಮ್ಯಾಂಡ್ ಅಂಡ್ ಪ್ರೆಸೆಂಟ್ ರಾ ಮೆಟೀರಿಯಲ್ಸ್ ರಿಲೇಟೆಡ್ ಆಗಿ ಕಾಣಿಸ್ತಾ ಇರುವಂತ ಅಡ್ವಾಂಟೇಜ್ ಇಂದ ಇಲ್ಲಿಂದ ಫರ್ದರ್ ಆಗಿ ಸ್ಟೀಲ್ ಪ್ರೈಸಸ್ ನ ಮಾರ್ಕೆಟ್ ಕಟ್ ಮಾಡಲ್ಲ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ಅವಾರ್ಡ್ ಮಾಡಿದೆ. ನೆಕ್ಸ್ಟ್ ಬೋರೋಸಿಲ್ ರೆನ್ಯೂಬಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ನೀವು ಗಮನಿಸಿದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸ್ಟಾಕ್ ನಿಯರ್ ಟು 5% ವರೆಗೂ ಮೂವ್ ಕಾಣಿಸಿದೆ. ಇದಕ್ಕೆ ರೀಸನ್ US ಕರೆಂಟ್ ಪ್ರೆಸೆಂಟ್ ಆಗಿರುವ ಜೋ ಬೈಡನ್ ಅವರು ಅಲ್ಲಿ ಸೋಲಾರ್ ಸೆಕ್ಟರ್ ನ ಬೂಸ್ಟ್ ಮಾಡೋ ತರ ಯಾರಾದ್ರೆ US ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರಲ್ಲ ಅದ್ರ ಮೇಲೆ ಪ್ರೆಸೆಂಟ್ ಮಾಡ್ತಿರುವಂತ ಟ್ಯಾಕ್ಸ್ ನ ಕಮ್ಮಿ ಮಾಡಿ ಇನ್ನೂ ಸೋಲಾರ್ ರಿಲೇಟೆಡ್ ಆಗಿ ಬಿಸಿನೆಸ್ ನ US ನಲ್ಲಿ ಬೂಸ್ಟ್ ಮಾಡ್ತಾರಂತ ಬರ್ತಿರೋ ಅಪ್ಡೇಟ್ಸ್ ಇಂದ ಯಾವ್ಯಾವ ಪ್ಲೇಸ್ ಅಲ್ಲಿ ಆದ್ರೆ US ರಿಲೇಟೆಡ್ ಗೆ ಸೋಲಾರ್ ಬಿಸಿನೆಸ್ ಮಾಡ್ತಿದಾರಲ್ಲ ಅವ್ರ ರಿಲೇಟೆಡ್ ಆಗಿ ಫರ್ದರ್ ಆಗಿ ಅಡ್ವಾಂಟೇಜ್ ಇರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತಾ ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ಸ್ಟಾಕ್ ರಿಲೇಟೆಡ್ ಆಗಿ ನಮಗೆ ಪಾಸಿಟಿವ್ ಮೂವ್ ಕಾಣಿಸಿದೆ ಒಂದು ಪಾಯಿಂಟ್ ನಲ್ಲಿ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಫಸ್ಟ್ ಡೆಲ್ಲಿ ರೀಜನ್ಸ್ ಅಲ್ಲಿ ನೀವು ಗಮನಿಸಿದ್ರೆ ಬ್ಲೂ ಸ್ಮಾರ್ಟ್ಸ್ ಅನ್ನೋ ಒಂದು ಕಂಪನಿ ಇದೆ. ಅವರು ಕೇವಲ ಇ ವೆಹಿಕಲ್ಸ್ ನೇ ಕ್ಯಾಪ್ಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಅವರು ಪ್ರೆಸೆಂಟ್ ಟಾಟಾ ಮೋಟಾರ್ಸ್ ಅವರಿಗೆ 10,000 EV ವೆಹಿಕಲ್ಸ್ ರಿಲೇಟೆಡ್ ಆಗಿ ಆರ್ಡರ್ ಕೊಟ್ಟಿರ್ತಾರ. ಆಕ್ಚುಲ್ ಆಗಿ ಲಾಸ್ಟ್ ಇಯರ್ ಈ ಸೇಮ್ ಕಂಪನಿ ಟಾಟಾ ಮೋಟಾರ್ಸ್ ಅವರಿಗೆ 3,500 ಯೂನಿಟ್ಸ್ ಕೇಳಿದೆ, EV ವೆಹಿಕಲ್ಸ್ ನ ಕೇಳಿದೆ. ಅಗೇನ್ ಈ ಸೇಮ್ ಕಂಪನಿ ಈಗ 3,500 ಆಗಿದ್ರೆ ಇನ್ನೊಂದು 10,000 ವೆಹಿಕಲ್ಸ್ ಕ್ಯಾಪ್ಸ್ ರಿಲೇಟೆಡ್ ಆಗಿ ಕಾರ್ಸ್ ನಮಗೆ ಬೇಕು ಅಂತ ಎಕ್ಸ್ಪ್ರೆಸ್ ಟಿ ವೆಹಿಕಲ್ಸ್ ನಮ್ಗೆ ಬೇಕನ್ನೋ ತರ ಟಾಟಾ ಮೋಟಾರ್ಸ್ ಅವರಿಗೆ ಆರ್ಡರ್ ಕೊಟ್ಟಿರೋ ತರ ಟಾಟಾ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಾ ಇರೋದು ಇದೊಂದು ಅಪ್ಡೇಟ್. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ಮೈನ್ ಬಿಸಿನೆಸ್ ಆಗಿರುವ JLR ಅವರು UK ನಲ್ಲಿ ಅವರ ಮೇ ಮಂತ್ ಸೇಲ್ಸ್ ನ ರಿಪೋರ್ಟ್ ಮಾಡಿದ್ದಾರೆ. ಮಂತ್ ಆನ್ ಮಂತ್ ಕಂಪೇರ್ ಮಾಡಿದ್ರು, ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರು ಅಲ್ಲಿ ಸೇಲ್ಸ್ ಡಿಕ್ಲೈನ್ ಆಗಿರೋ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಅದಾನಿ ಟ್ರಾನ್ಸ್ಮಿಷನ್ ಅವರು SR ಪವರ್ ಅವರಿಗೆ ಒಪ್ಪಂದ ಮಾಡ್ಕೊಂಡಿರ್ತಾರ. SR ಪವರ್ ಟ್ರಾನ್ಸ್ಮಿಷನ್ ಕಂಪನಿನಲ್ಲಿ 100% ಸ್ಟೇಕ್ ನ ತಗೊಂಡಿರ್ತಾರ. ನಿಯರ್ ಟು 1,913 crores ಕೊಟ್ಟು SR ಪವರ್ ಟ್ರಾನ್ಸ್ಮಿಷನ್ ಕಂಪನಿನ ಅಕ್ವೈರ್ ಮಾಡೋ ತರ ಅದಾನಿ ಟ್ರಾನ್ಸ್ಮಿಷನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಸಿಂಪ್ಲಿ ಇವರು ರಿಲೇಟೆಡ್ ಆಗಿರೋ ಎಕ್ಸಿಸ್ಟಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋಕೆ ಅಂತ ಅಂಡ್ ಇವನ್ ಅಕ್ವೈರ್ ಮಾಡಿದ್ಮೇಲೆ 19,468 ಸರ್ಕ್ಯೂಟ್ ಕಿಲೋಮೀಟರ್ಸ್ ಗೆ ಇವರು ಪ್ರೆಸೆಂಟ್ ಕೆಪಾಸಿಟಿ ಕವರ್ ಮಾಡುತ್ತೆ ಅಂತ ಅದಾನಿ ಟ್ರಾನ್ಸ್ಮಿಷನ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನಿಫ್ಟಿ ಪ್ರೆಸೆಂಟ್ ಸಪೋರ್ಟ್ 16,520. ನೀವು ಗಮನಿಸಿದ್ರೆ ಇವತ್ತು ಒಂದು ಪಾಯಿಂಟ್ ನಲ್ಲಿ 945 to 1145 ಈ 2 ಅವರ್ಸ್ ನಲ್ಲಿನೂ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿ ರೆಸಿಸ್ಟೆಂಟ್ ನ ಮಾರ್ಕೆಟ್ ಫೇಸ್ ಮಾಡಿದ್ದೆ. ಒನ್ಸ್ ಅದು ಬ್ರೇಕ್ ಆದ್ಮೇಲೆ ಫಾರ್ಮ್ ಮಾಡಿರೋದು 520 to 620 ಒನ್ ಡೈರೆಕ್ಷನ್ ಅಲ್ಲಿ ಮೂವ್ ಕಾಣಿಸಿದೆ. ಅದರಿಂದ ಇಲ್ಲಿಂದ ಫಾಲ್ ಆಗ್ತಾ ಇದ್ರೆ ರೀಸೆಂಟ್ ಆಗಿ ಪ್ರೈಸ್ ಆಕ್ಷನ್ ರೆಸಿಸ್ಟೆಂಟ್ ಕಾಣಿಸಿರೋದ್ರಿಂದ 16,520 ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಇಫ್ ಅದೇನಾದ್ರು ಬ್ರೇಕ್ ಆದ್ರೆ 16,450 ಗೆ ಇಲ್ಲಿಂದ ಅಪ್ಸೈಡ್ ಹೋಗ್ತಾ ಇದ್ರೆ ಇವತ್ತು ಫೇಸ್ ಮಾಡಿರುವಂತಹ ರೆಸಿಸ್ಟೆಂಟ್ 16,620 ಅದು ಫಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್. ಅದು ಅಬೌವ್ 16,690 ಅಂಡ್ ಇವನ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 35,180 ಇವತ್ತು ಒಂದು ಪಾಯಿಂಟ್ ಅಲ್ಲಿ ಫಾಲ್ ಆಗ್ತಾ ಇದ್ರೆ ಅಲ್ಲೇ ಸಪೋರ್ಟ್ ತಗೊಂಡಿದೆ, ಅಪ್ಸೈಡ್ ಗೆ ಮೂವ್ ಆಗಿದೆ. ಅಂಡ್ ರೆಸಿಸ್ಟೆಂಟ್ 35,470 ಇಫ್ ಅದೇನಾದ್ರು ಬ್ರೇಕ್ ಆದ್ರೆ 35,770. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಂಡ್ರೆ ವೀಕ್ಲಿ ಅದೇ ತರ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ನಲ್ಲಿ ಇರುವಂತಹ ಡೇಟಾ ಸ್ವಲ್ಪ ಸೈಡ್ ಇಟ್ರೆ ಪರ್ಸನಲ್ ಈಗ ಪ್ರೈಸ್ ಆಕ್ಷನ್ ಪರವಾಗಿ ಕಾಣಿಸ್ತಾ ಇರುವಂತಹ ರೇಂಜ್ ಡೌನ್ ಸೈಡ್ 16,400 ಆ ಲೆವೆಲ್ ಗೆ ಹೋಗಲ್ಲ ಅಂತ ಈಸಿಯಾಗಿ, ಅಪ್ ಸೈಡ್ 16,800 ಆ ಲೆವೆಲ್ ಬ್ರೇಕ್ ಮಾಡಲ್ಲ ಅಂತ ಈಸಿಯಾಗಿ. ಸೊ 16,400 to 16,800 ವಿತ್ ರೆಸ್ಪೆಕ್ಟ್ ಆಫ್ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾ ಗಮನಿಸಿದ್ರೆ ಇಲ್ಲಿಂದ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ 16,700 to 16,800 ಹತ್ರ OI ಡೇಟಾ ಬಿಲ್ಡ್ ಆಗ್ತಿದೆ ಅಂಡ್ ಡೌನ್ ಸೈಡ್ 16,200 ಹತ್ರನು ಇಂಟರ್ಡೇ ನಲ್ಲಿ ಓವರ್ ಆಲ್ ಆಗೇನು ಇಂಟ್ರೆಸ್ಟಿಂಗ್ ಡೇಟಾ ಬಿಲ್ಡ್ ಆಗ್ತಿದೆ. ಸೊ 16,200 to 16,700 ಈ 500 ಪಾಯಿಂಟ್ ಝೋನ್ ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.